ಸರ್ ಸಮರ್ಥವಾಗಿ ಇದ್ದಾರೆ ಎಂದು ಎಲ್ಲ ಜನಗಳು ಓಟ್ ಹಾಕಿದ್ದಾರೆ ಅಂತ ನಾವು ಹೇಳ್ತೇವೆ. ನಮ್ಮ ಸಮರ್ಥರ್ ಗೆದ್ದಿರೋದು ನಮಗೆ ಹಬ್ಬದ ವಾತಾವರಣವನ್ನು ರೂಢಿಸಿದೆ. ಸಮರ್ಥರ್ ಮುಖದಲ್ಲಿ ಶಾನಮೂರು ಶಿವಶಂಕರಪ್ಪಾಜಿಯನ್ನು ನೋಡಿ ಎಲ್ಲರೂ ಓಟ್ ಹಾಕಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ರೀ. ಎಸ್ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ ಮೇಡಮ್ಮು, ಶಾನಮೂರು ಶಿವಶಂಕರಪ್ಪಾಜಿ ಇವರೆಲ್ಲ ಮಾಡಿದಂಥ ಒಳ್ಳೆ ಕೆಲಸಗಳು ನೋಡಿ ಆ ಸಮರ್ಥರ್ಗೆ ಓಟನ್ನು ನೀಡಿದ್ದಾರೆ, ಜಯಬೇರಿ ಗಳಿಸಿದ್ದಾರೆ ಅಂತ ಹೇಳ್ತೀನಿ. ಈಗ ಕಾಂಗ್ರೆಸ್ ಗೆಲುವು ಇವತ್ತು ಭಾಳ ಇಂಪಾರ್ಟೆಂಟ್ ಇತ್ತು ನಮಗೆ. ಯಾಕಂದರೆ ಆ ದಕ್ಷಿಣದಲ್ಲಿ ಏನು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿ ಅವರು ಏನು ಕೆಲಸ ಮಾಡಿದ್ರು, ಅವರ ಕೆಲಸನೇ ಇವತ್ತು ನಾವು ಮುಂದಿಟ್ಟು ಜನಗಳಿಗೆ ಓಟ್ ಕೇಳಿದ್ದೀವಿ ನಾವು. ಹಾಗಾಗಿ ಸಮರ್ಥ ಮೊಮ್ಮಗ ಅವರು ಖಂಡಿತವಾಗಿ ಅಜ್ಜನ ಕೆಲಸ ನೂಲಿನಂತ ಸೀರೆ, ಅಜ್ಜನಂತ ಮೊಮ್ಮಗ ಏನು ಕೆಲಸ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಅವರು ಒಳ್ಳೊಳ್ಳೆ ಕೆಲಸ ಮಾಡಿ ಸಾರ್ವಜನಿಕರಿಗಾಗಿ, ಬಡವರು, ಬಗ್ಗರಿಗೆ, ದೀನ ದಲಿತರಿಗೆ, ನಮ್ಮ ಅಲ್ಪಸಂಖ್ಯಾತರಿಗೆ ಪ್ರತಿಯೊಂದು ಜಾತಿ ಜೊತೆಗೆ ತಗೊಂಡು ಹೋಗಿ ಅವ್ರು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಖಂಡಿತ ಅವ್ರು ಕೆಲಸ ಮಾಡ್ತಾರೆ. ಇದ್ದಾರೆ 27 ವರ್ಷದ ಗೆದ್ದ ಕೆಲಸ. ಗೊಂದಲ ಅಂತಾರೆ ಕೆಲವು ದುಷ್ಟಶಕ್ತಿಗಳು ಗೊಂದಲ ಮಾಡಿದ್ದಾರೆ, ಓಟ್ ಡಿವೈಡ್ ಮಾಡಿದ್ದಾರೆ. ಯಾವತ್ತೂ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅಂತ ಹೇಳಲಿಕ್ಕೆ ಶಿವಶಂಕರಪ್ಪರ ಪರವಾಗಿದ್ದಾರೆ, ಶಾಮನೂರು ಮಲ್ಲಣ್ಣವ್ರ ಪರವಾಗಿದ್ದಾರೆ. ಇದನ್ನು ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಕ್ಷಿಣ ಕ್ಷೇತ್ರದ ಜನರು ಇವತ್ತು ಕೂಡಿದ್ದ ಬಹುಮತದಿಂದ ಇವತ್ತು ಸಮರ್ಥವರಿಗೆ ಅವರು ಗೆಲ್ಲಿಸಿ ತಂದಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಾವಣಗೆರೆ ಎಲ್ಲ ಜನತೆಗೆ ಭಾಳ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅವರು ಕೆಲಸ ಮಾಡಿದಂತಕ್ಕೆ ಇವತ್ತಿಂದ ಈ ಜನಗಳು ಅವ್ರಿಗೆ ಬೆಂಬಲ ನೀಡಿ ಇವತ್ತು ಅವರ ಗೆಲುವಿಗೆ ಅವರೆಲ್ಲರೂ ಸಮರ್ಥನೆ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಜನತೆಯ ಸೇವೆ ಮಾಡ್ತಾ ಬರ್ತಾ ಇದೆ ಮತ್ತು ನಮ್ಮ 5 ಗ್ಯಾರಂಟಿಗಳು ಏನಿದ್ದಾವೆ ಅದೇ 5 ಗ್ಯಾರಂಟಿಗಳ ಮೂಲಕ ಜನರು ಗೆಲುವು ಅಂತರ ಕಡಿಮೆ ಆದರೂ ನಾವು ಗೆದ್ದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಗೆಲುವು ಅಂತರ ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದಕ್ಕೆ ನಾವು ಒಪ್ಪುತ್ತೇವೆ. ಅದು ಜನ ಕೊಟ್ಟಿದ್ದು ಅವ್ರಿಗೇನು ಇದು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಚುನಾವಣೆ ಆಗಿದ್ದೇವೆ. ಎಜುಕೇಷನ್ ಓದೋ ಹುಡ್ರಿಗಳಿಗೆ ಮುಂದೆ ಬರೋ ಡಿಗ್ರಿ ಮಾಡೋಂಥ ಹುಡ್ರಿಗಳಿಗೆ, ಯಾಕಪ್ಪ ಅಂದ್ರೆ ಅವರು ಸಣ್ಣ ಇದರಲ್ಲೇ ಓದಿ ಬಂದಿರೋರು. ನೆಕ್ಸ್ಟ್ ಅಲ್ಲಿ ಅಭಿವೃದ್ಧಿ ಏನೇನು ಆಗ್ಬೇಕಂದ್ರಪ್ಪ ಅಂದ್ರೆ ಕಾಲೇಜು, ಹಾಸ್ಪಿಟ್ಲುಗಳು ಆ ಕಡೆ ಭಾಗದಲ್ಲಿ ಎಲ್ಲದೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆ. ಯಾಕಪ್ಪ ಅಂದ್ರೆ ಒಂದೇ ಸತಿ ಮಾಡೋಕ್ಕಾಗಲ್ಲ. ಅಂತಂತ ಈಗ ಅಭಿವೃದ್ಧಿ ಇರೋದು ಅದೇ. ಯಾಕಪ್ಪ ಅಂದ್ರೆ ಇದು ಮಾಡಿರೋರು ಅವ್ರ ತಾತಾರು ಏನು ಮಾಡಿ ತೋರಿಸ್ಯಾರ ಅಂತ ಅವ್ರಿಗೆ ಗೊತ್ತಿದೆ. ರಾಜಕೀಯದಲ್ಲಿ ಅವ್ರ ಬ್ಲಡ್ಡಲ್ಲೇ ಬಂದಿದೆ. ಇನ್ಮೇಲೆ ಮಾಡ್ತಾರೆ, ಇನ್ಮೇಲೆ ಸ್ಟಾರ್ಟ್. ಈಗೇನು ಇಂಪಾರ್ಟೆಂಟ್ ಬೇಕಾಗಿದ್ದಾವೆ ಹಾಸ್ಪಿಟ್ಲು, ಕಾಲೇಜು, ಅವನು ಸ್ಟಾರ್ಟ್ ಮಾಡಿಸ್ತಾರೆ. ಸರ್, ನಮ್ಮ ದಾವಣಗೆರೆ ದಕ್ಷಿಣ ಮತ ಬಾಂಧವರಿಗೆ ನಾನು ಫಸ್ಟಿಗೆ ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದು ಸಮರ್ಥ ಅವರು, ಆದರೆ ಅವರ ಗುಣಗಳು ಭಾಳ ದೊಡ್ಡವದವು. ಆಮೇಲೆ ಇನ್ನೊಂದು, ಕೋವಿಡಲ್ಲಿ ದಾವಣಗೆರೆ ಕೋವಿಡಲ್ಲಿ ಎಷ್ಟು ಸುಮಾರು ಜನ ಸತ್ತರು. ಶಾಮನೂರು ಶಿವಶಂಕರಪ್ಪನವರು 8ರಿಂದ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಲಸಿಕೆ ಕೊಡ್ತಿದ್ರು. ದಾವಣಗೆರೆ ಜಿಲ್ಲೆ ಕೊಡಿಸಿದ್ರು, ಅವರು ದಾವಣಗೆರೆ ದಕ್ಷಿಣಕ್ಕೆ ಕೊಡ್ತಿಲ್ಲ, ದಾವಣಗೆರೆ ಜಿಲ್ಲೆ ಕೊಡಿಸಿದ್ರು. ಅವ್ರು ಯಾಕೆ ಕೊಡಿಸಿದ್ರು? ನಮ್ಮ ಜನ ಬದುಕು ಅಂತಂದೇಳಿ, ನಮ್ಮ ಜನ ಚೆನ್ನಾಗಿಲ್ಲ ಅಂತ ಕೊಡಿಸಿದ್ರು. ಆ ಒಂದು ಇದರಲ್ಲಿ ಸಾಮರ್ಥ್ಯವ್ರಿಗೆ ಟಿಕೆಟ್ ಕೊಡ್ತೀನಿ ಅಂತ ತೊಂದರೆ ಇಲ್ಲ. ಸಾಮರ್ಥ್ಯವ್ರಿಗೆ ಗೆದ್ದಾರೆ, ಅವ್ರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಇನ್ನೂ ಒಂದು ಮುಂದಿನ 28ರಲ್ಲಿ ಅವ್ರಿಗೆ ಗೆಲ್ತಾರೆ ಅಂತಂದರೆ ನಾನು ಭರವಸೆ. ನನ್ನ ಹೆಸರು ಗೌಸ್ಪೀರ್ ಅಂತೇಳಿ, ಹರಿಹರ ತಾಲೂಕು ನಗರ ಕಾರ್ಮಿಕರ ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ. ಏನಪ್ಪ ಅಂದರೆ ಇವರೊಬ್ಬರು ಹೇಳಿದರು, ನಿಮ್ಮ ಮುಸಲ್ಮಾನ್ ಬಾಂಧವರು ಓಟ್ ಹಾಕಲ್ಲ ಶಾಮನೂರವರಿಗೆ ಅಂತ ಹೇಳಿದರು. ಹಾಗಾಗಿ ಏನೋ ಒಂದು ಹೊಡೆದಾಟ ಆಗಿತ್ತು ಮಾತಿನಲ್ಲಿ, ಏನೋ ಒಂದು ಫ್ರೆಂಡ್ಶಿಪ್ನಾಗ ಹೇಳಿರ್ತಾರೆ, ಯಾರೂ ಆಗಿಲ್ಲ, ಯಾರೂ ಹಂಗೆ ಮಾಡಲ್ಲ. ಆದರೆ ಮಲ್ಲಣ್ಣ ಇದ್ದಾರಲ್ಲ, ಕನ್ನಡದಾಯಿ, ಆಮೇಲೆ ಒಳ್ಳೆಯವರಿಗೆ ಐತಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಹಾಸ್ಪಿಟ್ಲಲ್ಲಿ ಆಗಿರ್ಬೋದು, ಎಲ್ಲದ್ರಾಗಿರ್ಬೋದು, ಅವ್ರ ಮನೆ ಕುಟುಂಬದಲ್ಲಿ ಅಜ್ಜರಾಗಿರ್ಬೋದು, ಅವ್ರ ಮಗಕ್ಕೆ ಗೆಲ್ಲಿಸ್ಬೇಕಂತ ಕಾನ್ಫಿಡೆನ್ಸ್ನಾಗಿತ್ತು. ಆಮೇಲೆ ಜಮೀರ್ ಅಹಮದ್ ಅವರು ಅವ್ರ ಮೇಲೆ ಏನೋ ಒಂದು ಮಾತಾಡಿದಾರೆ ಅಂತೇಳಿ ಬೇಜಾರಾಗಿದ್ರಂತೆ. ಹಾಗಾಗಿ ಅವರು ಚಡ್ಡಿ ದೋಷಗಳು ಅವ್ರೇನು ಬೇಜಾರಾಗಿಲ್ಲಲ್ಲ, ಅವ್ರೇನು ಏನಿಲ್ಲ. ಹಾಗಾಗಿ ನಾನು ನಿಂತು ಚುರುಚುಕಟ್ಟಿನಲ್ಲಿ ಸಿದ್ದರಾಮಯ್ಯ ಸರಿಗೆ ಕೇಳಿದೆ, ಸರ್ ಅವರು ಜಮೀರ್ ಅಹಮದ್ ಬರಲೇಬೇಕು, ಕ್ಯಾಂಪೇನ್ ಮಾಡಲೇಬೇಕು, ಮಾಡಿದರೆ ಮುಂದಿನ ದಿನದಲ್ಲಿ ಸಮರ್ಥ ಅವರು ಗೆಲ್ತಾರೆ, ಹಾಗಾಗಿ ಕರೆಸಲೇಬೇಕಂತೇಳಿ ನಾನು ಒತ್ತಾಯ ಮಾಡಿದೆ. ಡಿ.ಕೆ. ಶಿವಕುಮಾರ್ ಸರ್ಗೂ ಹೇಳಿದೆ, ಸುಜ್ರವಲ್ ಸರ್ಗೂ ಹೇಳಿದ್ದೀನಿ, ಆಮೇಲೆ ನಮ್ಮ ಮಲ್ಲಣ್ಣ ಹತ್ರನೂ ಮಾತಾಡಿದ್ದೀನಿ. ಗೆಲ್ಲಿದ ಮೇಲೆ ಐತಲ್ಲ ತುಂಬ ಆನಂದ ಆಗ್ತಾ ಇದೆ. ದಾವಣಗೆರೆ ಅಭ್ಯರ್ಥಿ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ನಿಲ್ಲಿಸಲಿದೆ. ಆಮೇಲೆ ನಮ್ಮ ಹರಿಹರದಲ್ಲಿ
ಒಂದು ಮನೆ ಇಲ್ಲ ಬಡವರಿಗೆ, ಕಾರ್ಮಿಕರಿಗೆ. ದಕ್ಷಿಣ ಕ್ಷೇತ್ರದಾಗ ಸ್ವಲ್ಪ ಕಮ್ಮಿ ಇದೆ ಮನೆಗಳು. ಆಮೇಲೆ ಆ ಮನೆಗಳಿಗೂ ವ್ಯತ್ಯಾಸ ಕೊಟ್ಟು ರೋಡು, ಚರಂಡಿ, ಲೈಟು ಎಲ್ಲದೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಭರವಸೆ ಇಕ್ಕಿದ್ದೀನಿ. ಹಾಗಾಗಿ ನಮ್ಮ ಈ ಗೆಲುವಿಗೆ ತುಂಬ ಸಂತೋಷ ಆಗಿದೆ. ನಮ್ಮ ಮೊದಲನಾಗಿ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಅಭಿಮಾನಿಗಳಿಗೆ, SS ಮಲ್ಲಣ್ಣ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಶ್ರಮತ್ ಅವ್ರಿಗೆ 27 ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಅವರಿಗೆ ಬಹುಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ MLA ಆಗಿ ಪ್ರಮಾಣ ವಚನ ಆದಿ ನೆಕ್ಸ್ಟ್ ಮಂತ್ರಿ ಸೀಟ್ ಕೊಡಲಿ ಅಂತೇಳಿ ನಾವು ದಾವಣಗೆರೆಯನ್ನು ಬಯಸ್ತೀವಿ. ಅವ್ರ ಕಡೆಯಿಂದ ಹಿಂದೆ ಏನು ಮಾಡಿಲ್ಲೋ ಅದಕ್ಕೂ ಡಬ್ಬಲ್ ಕೆಲಸ ನಮ್ಮ ದಾವಣಗೆರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರಂತ ಭಾವಿಸ್ತೀವಿ. ಯಾಕೆ ಗೊತ್ತಾ, ಅವರಿಗೆ ಭಾಳ ಹುಮ್ಮಸ್ಸಿದೆ. ನಮ್ಮ ಬಡ ಜನಗಳಿಗಾಗಲಿ, ಬಡತನ ಮಕ್ಕಳಿಗಾಗಲಿ, ಓದೋ ಮಕ್ಕಳಿಗಾಗಲಿ ಅವರಿಗೆ ಭಾಳ ಅವಕಾಶ ಇದೆ. ಯುವಕರಿಗೆ ಮಾತ್ರ ಭಾಳ ಕೆಲಸ ಕೊಡ್ತಾರೆ ಅಂತೇಳಿ ನಾವು ಬಯಸ್ತೀವಿ. ಅಪ್ಪಾಜಿಯವರು ಮಾಡಿದ್ದು ಸಾರ್ಥಕ. ಈಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಎಲ್ಲ ವರ್ಗದ ಜನರು ಸಮರ್ಥ ಅವರಿಗೆ ಆರಿಸಿ ಕಳಿಸಿದ್ದಾರೆ. ಸೂರ್ಯ ಚಂದ್ರ ಇರೋ ತನಕನೂ ದಕ್ಷಿಣದ ಕ್ಷೇತ್ರದ ಟಿಕೆಟ್ ಅವ್ರ ಮನೆಯಲ್ಲಿ ಇರ್ತದೆ. ಯಾಕಪ್ಪ ಅಂದರೆ ಮೇಡಮ್ರವರೋದು MP, ಅವ್ರು ಹಾಲಿ ಸಚಿವರಾದರೂ ನಾವು SS ಮಲ್ಲಿಕಾರ್ಜುನ್ ಒಂದು ಹುಲಿ ಇದ್ದಂಗೆ ಇದ್ದಾರೆ. ದಾನ ಧರ್ಮದ ಮಾಡಾಗಲಿ, ಕಡು ಬಡವರಿಗಾಗಲಿ, ಶಾಲೆ ಒಳಗೆ ಆಗಲಿ, ಏನೊಂದು ಫೀಸ್ ಆಗಲಿ ಕಡಿಮೆ ಮಾಡಿ ಎಲ್ಲ ವರ್ಗದ ಜನಗಳಿಗೆ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಅಂತ ನಿಮಗೆ PC ಐತೆ. ಎಲ್ಲ ಜನರು ಗಲಾಟೆ ಮಾಡ್ಲಿದ್ದಂಗೆ ಒಂದು ತಾಯಿ ಮಕ್ಕಳಾಗಿ ಇರೋಣ, ನಾಡಿಗೋಸ್ಕರ ದುಡಿಯೋಣ, ಜಿಲ್ಲೆಗೋಸ್ಕರ ದುಡಿಯೋಣ, ಒಂದು ಮಕ್ಕಳಾಗಿ, ಒಂದು ತಾಯಿ ಮಕ್ಕಳಾಗಿ ಎಲ್ಲ ಒಂದಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ ಹಿಂದ್. ವಿನಯ್ ಕುಮಾರ್ ಸರ್ಗೆ ನಮ್ಮ ಸಮರ್ಥರು ಜೀವಮಾನದಾಗ ಮುಟ್ಬಿಟ್ಟು ನೋಡ್ಕೋಬೇಕು. ಪ್ರದೀಪ್ ಈಶ್ವರ್ಗೆ ದಮ್ಮಿದ್ರೆ ಬರ್ರಿ ಅಂತ ಹೇಳಿದ್ರು. ನೋಡ್ರಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಹೆಂಗೆ ನಿಮಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ನಿಮ್ಮ ಕುತಂತ್ರಕ್ಕೆ ನಾವು BJP ಅವರ ಕುತಂತ್ರಕ್ಕೆ ನಾವು ಕಾಂಗ್ರೆಸ್ನವರು ಏನು ಮಾಡ್ರಿ ಮಣಿಯೋದಿಲ್ಲ. ನಾವು ಅಭಿಮಾನಿ ಬಳಗದಿಂದ ನೀನೇನು ಕುತಂತ್ರ ಮಾಡಿರುವ ನಮ್ಮ ಕಾಂಗ್ರೆಸ್ನಲ್ಲಿ ಹೆಂಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಂದೇಳಿ ವಿನಯ್ ಕುಮಾರ್ ನೋಡ್ಕೆ ನೀನು ನೀನು ಪ್ರದೀಪ್ ಈಶ್ವರ್ಗೆ ಒಂದು ತಾಕತ್ತು ಹಾಕಿದ್ದೆ. ಈ ಜನ ನಮಗೆ ತಕ್ಕ ಪಾಠವನ್ನು ಕಲಿಸ್ಯಾರ. ನೀನು ಇನ್ನೊಂದು ಸಲ ನಮಗೆ ಕಾಂಗ್ರೆಸ್ನವ್ರಿಗೆ ಮಾತಾಡ್ಬೇಕಂದ್ರೆ ಭಾಳ ಎಚ್ಚರದಿಂದ ಮಾತಾಡ್ಬೇಕು ನೀನು. ವಿನಯ್ ಕುಮಾರ್ ನೋಡಿ, ನಮ್ಮ ಸಮರ್ಥರಿಗೆ ಸಣ್ಣ ಹುಡುಗ ಇವಕ್ಕೆಲ್ಲ ಏನಾಗೋದಿಲ್ಲ ಅಂತಂದು ಹೇಳಿದ್ದೆ. ಗೆದ್ದು ಸಿಂಹದಂಗೆ ಬಂದಿದ್ದಾರೆ ನಮ್ಮ ಸಮರ್ಥರು. ಎಪ್ಪುಲಿ ಇದು ಬರಲಿ. ವಿನಯ್ ಕುಮಾರ್, ಪ್ರದೀಪ್ ಈಶ್ವರ್ ಅಷ್ಟೇ. ನಮ್ಮ ಪ್ರದೀಪ್ ಈಶ್ವರ್ಗೆ ಹೀನಾಯಾಗಿ ಬೈದಿದ್ದೆ. ವಿನಯ್ ಕುಮಾರ್, ನಿನಗೆ ಕಸ್ಬರ್ಗೆ ತೋರಿಸಿದ್ದೆಲ್ಲ ಬಂದು ನೀನು ಸಿಗೋ. ನೋಡಿ, ನಾವು ತಕ್ಕ ಪಾಠವನ್ನು ಕಲಿಸಿದ್ದೆ ನಿನಗೆ. ವಿನಯ್ ಕುಮಾರ್, ಇನ್ನೊಂದು ಸಲ ನೋಡಿ ಮಾತಾಡ್ಬೇಕು. ನಮಗೆ ನಮ್ಮ ಹೆಬ್ಬುಲಿಯನ್ನು ಹೆಂಗೆ ಗೆಲ್ಸ್ಕೊಂಡು ಬಂದಿದ್ದೀವಿ ಅಂತಂದೇಳಿ ಅಭಿಮಾನಿ ಬಳಗದಿಂದ ಹೆಮ್ಮೆಯಿಂದ ಹೇಳ್ತೀವಿ ನಾವು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.